ಮೋದಿ ನೇತೃತ್ವದಲ್ಲಿ ನೀತಿ ಆಯೋಗದ ಮಹತ್ವದ ಸಭೆ ಬಳಿಕ ಮುಖ್ಯಮಂತ್ರಿಗಳ ಜೊತೆ ಮೋದಿ ಕುಶಲೋಪರಿ ಚರ್ಚೆಯನ್ನು ಮಾಡಿದ್ದಾರೆ. ತಮಿಳುನಾಡು ಸಿಎಂ ಸ್ಟಾಲಿನ್, ಆಂಧ್ರ ಸಿಎಂ ನಾಯ್ಡು, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಪಂಜಾಬ್ ಸಿಎಂ ಮಾನ್ ಎಲ್ಲರ ಗಮನವನ್ನ ಸೆಳೆದಂತಹ ಪ್ರಧಾನಿ ಮೋದಿ ಕುಶಲೋಪರಿ ಪ್ರತಿಪಕ್ಷ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಮೋದಿ ಜೊತೆ ಹೆಚ್ಚು ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಸಭೆಗೆ ಗೈರಾಗಿದ್ದಂತ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಭೆಗೆ ಗೈರಾಗಿದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಇದು ಮೊದಲ ಮೀಟಿಂಗ್. ಸಭೆಗೆ ಹಲವು ರಾಜ್ಯದ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. ಸಿಎಂಗಳ ಜೊತೆ ಸಭೆ ನಡೆಸುತ್ತಿದ್ದಾರೆ ಮೋದಿ. ಜೊತೆಗೆ ಸ್ಟಾಲಿನ್ ಕೂಡ ಇಲ್ಲಿ ಇದ್ದಾರೆ, ಅವರು ಕೂಡ ಭಾಗಿಯಾಗಿದ್ದಾರೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಸಭೆಯಲ್ಲಿ ಇಲ್ಲ, ಗೈರಾಗಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಡೆಯುತ್ತಿರುವಂತಹ ಮೀಟಿಂಗ್, ಕುಶಲೋಪರಿ ಚರ್ಚೆ, ಭಾರತದ ಅಭಿವೃದ್ಧಿ, ರಾಜ್ಯಗಳ ಅಭಿವೃದ್ಧಿ, ಆಪರೇಷನ್ ಸಿಂಧೂರದ ಬಳಿಕ ಮಾಡುತ್ತಿರುವಂತಹ ಮಹತ್ವದ ಸಭೆ. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಾ, ರಾಜ್ಯದ ಎಲ್ಲಾ ಸಿಎಂಗಳನ್ನು ಕೂಡ ಒಂದೇ ಜಾಗದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಆದರೆ ಸಿಎಂ ಸಿದ್ದರಾಮಯ್ಯನವರೇ ಇಲ್ಲ, ಗೈರಾಗಿದ್ದಾರೆ. ನೀತಿ ಆಯೋಗದ ಮಹತ್ವದ ಸಭೆ. ನಾವು ಜಿಡಿಪಿಯಲ್ಲಾಗಿರ್ಬೋದು, ಆರ್ಥಿಕತೆಯಲ್ಲಾಗಿರ್ಬೋದು, ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು, ನಾವು ಯಾವ ಸ್ಥಾನದಲ್ಲಿದ್ದೇವೆ ಮತ್ತೆ ಅಲ್ಲಿಂದ ನಾವು ಎಷ್ಟಕ್ಕೆ ಜಿಗಿಯಬೇಕು, ಎಷ್ಟನೇ ಇಸವಿಯಲ್ಲಿ 2025ರ ಇಸವಿಯಲ್ಲಿ ನಾವು ಈ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ, ಅಭಿವೃದ್ಧಿಯಲ್ಲಿ ನಾವು ಹೀಗಿದ್ದೇವೆ, 2047 ಅಥವಾ 2050ರ ಹತ್ತಿರಕ್ಕೆ ನಾವು ಎಲ್ಲಿರಬೇಕು, ಯಾವ ರೀತಿ ಇರಬೇಕು, ಅದು ಆರ್ಥಿಕತೆಯ ವಿಚಾರವಾಗಿ ಆಗಿರಬಹುದು, ನಮ್ಮ ರಕ್ಷಣೆಯ ವಿಚಾರದಲ್ಲಿ ಆಗಿರಬಹುದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆಗಿರಬಹುದು. ಈ ಎಲ್ಲದರ ಬಗ್ಗೆ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ಭಾರತ ಮಂಟಪದಲ್ಲಿ, ನವದೆಹಲಿಯಲ್ಲಿ ಮೋದಿ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಸಭೆ ಇದು. ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇರೋದು. ಆಮೇಲೆ ಅಲ್ಲಿನ ಪರಿಸ್ಥಿತಿಯನ್ನ, ಆ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಮೋದಿ ಜೊತೆ ವಿಶ್ಲೇಷಣಾತ್ಮಕವಾಗಿ ಮಾತನಾಡಿದ್ದಾರೆ ಅಲ್ಲಿನ ಮುಖ್ಯಮಂತ್ರಿಗಳು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಜೊತೆಗೆ ದೇಶದಲ್ಲಿ ನಾವು ಈ ಹಿಂದೆ ಆದಂಥ ಪರಿಸ್ಥಿತಿಗಳಾಗಿರ್ಬೋದು ಅಥವಾ ಒಂದಷ್ಟು ಘಟನೆಗಳಾಗಿರ್ಬೋದು ನೋಡಿ, ಉದಾಹರಣೆಗೆ 40 ದಶಕಗಳಿಂದ ಸುಮಾರು 20,000 ಭಾರತೀಯರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಇವತ್ತು ಮಾಹಿತಿಯನ್ನು ಕೂಡ ಈ ಒಂದು ಸಭೆಯಲ್ಲಿ ಹಂಚಿಕೊಳ್ಳಲಾಗಿದೆ. 20,000 ಭಾರತೀಯರು 4 ದಶಕಗಳಲ್ಲಿ 20,000 ಭಾರತೀಯರು ಉಗ್ರರ ಕೈಯಿಂದ ಸಾವನ್ನಪ್ಪಿರೋದು. ಈ ವಿಚಾರ ಬಗ್ಗೆಯೂ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಚರ್ಚೆ ಆಗಿರುವಂತದ್ದು. ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಮೋದಿ ನೇತೃತ್ವದಲ್ಲಿ ನೀತಿ ಆಯೋಗದ ಮಹತ್ವದ ಸಭೆ ಬಳಿಕ ಮುಖ್ಯಮಂತ್ರಿಗಳ ಜೊತೆ ಮೋದಿ ಕುಶಲೋಪರಿ ಚರ್ಚೆಯನ್ನು ಮಾಡಿದ್ದಾರೆ. ತಮಿಳುನಾಡು ಸಿಎಂ ಸ್ಟಾಲಿನ್, ಆಂಧ್ರ ಸಿಎಂ ನಾಯ್ಡು, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಪಂಜಾಬ್ ಸಿಎಂ ಮಾನ್ ಎಲ್ಲರ ಗಮನವನ್ನ ಸೆಳೆದಂತಹ ಪ್ರಧಾನಿ ಮೋದಿ ಕುಶಲೋಪರಿ ಪ್ರತಿಪಕ್ಷ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಮೋದಿ ಜೊತೆ ಹೆಚ್ಚು ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಸಭೆಗೆ ಗೈರಾಗಿದ್ದಂತ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಭೆಗೆ ಗೈರಾಗಿದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಇದು ಮೊದಲ ಮೀಟಿಂಗ್. ಸಭೆಗೆ ಹಲವು ರಾಜ್ಯದ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. ಸಿಎಂಗಳ ಜೊತೆ ಸಭೆ ನಡೆಸುತ್ತಿದ್ದಾರೆ ಮೋದಿ. ಜೊತೆಗೆ ಸ್ಟಾಲಿನ್ ಕೂಡ ಇಲ್ಲಿ ಇದ್ದಾರೆ, ಅವರು ಕೂಡ ಭಾಗಿಯಾಗಿದ್ದಾರೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಸಭೆಯಲ್ಲಿ ಇಲ್ಲ, ಗೈರಾಗಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಡೆಯುತ್ತಿರುವಂತಹ ಮೀಟಿಂಗ್, ಕುಶಲೋಪರಿ ಚರ್ಚೆ, ಭಾರತದ ಅಭಿವೃದ್ಧಿ, ರಾಜ್ಯಗಳ ಅಭಿವೃದ್ಧಿ, ಆಪರೇಷನ್ ಸಿಂಧೂರದ ಬಳಿಕ ಮಾಡುತ್ತಿರುವಂತಹ ಮಹತ್ವದ ಸಭೆ. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಾ, ರಾಜ್ಯದ ಎಲ್ಲಾ ಸಿಎಂಗಳನ್ನು ಕೂಡ ಒಂದೇ ಜಾಗದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಆದರೆ ಸಿಎಂ ಸಿದ್ದರಾಮಯ್ಯನವರೇ ಇಲ್ಲ, ಗೈರಾಗಿದ್ದಾರೆ. ನೀತಿ ಆಯೋಗದ ಮಹತ್ವದ ಸಭೆ. ನಾವು ಜಿಡಿಪಿಯಲ್ಲಾಗಿರ್ಬೋದು, ಆರ್ಥಿಕತೆಯಲ್ಲಾಗಿರ್ಬೋದು, ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು, ನಾವು ಯಾವ ಸ್ಥಾನದಲ್ಲಿದ್ದೇವೆ ಮತ್ತೆ ಅಲ್ಲಿಂದ ನಾವು ಎಷ್ಟಕ್ಕೆ ಜಿಗಿಯಬೇಕು, ಎಷ್ಟನೇ ಇಸವಿಯಲ್ಲಿ 2025ರ ಇಸವಿಯಲ್ಲಿ ನಾವು ಈ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ, ಅಭಿವೃದ್ಧಿಯಲ್ಲಿ ನಾವು ಹೀಗಿದ್ದೇವೆ, 2047
ಅಥವಾ 2050ರ ಹತ್ತತ್ತಿರಕ್ಕೆ ನಾವು ಎಲ್ಲಿರಬೇಕು, ಯಾವ ರೀತಿ ಇರಬೇಕು, ಅದು ಆರ್ಥಿಕತೆಯ ವಿಚಾರವಾಗಿ ಆಗಿರಬಹುದು, ನಮ್ಮ ರಕ್ಷಣೆಯ ವಿಚಾರದಲ್ಲಿ ಆಗಿರಬಹುದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆಗಿರಬಹುದು. ಈ ಎಲ್ಲದರ ಬಗ್ಗೆ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ಭಾರತ ಮಂಟಪದಲ್ಲಿ ನವದೆಹಲಿಯಲ್ಲಿ. ಮೋದಿ ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಸಭೆ ಇದು. ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇರೋದು. ಆಮೇಲೆ ಅಲ್ಲಿನ ಪರಿಸ್ಥಿತಿಯನ್ನ, ಆ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಮೋದಿ ಜೊತೆ ವಿಶ್ಲೇಷಣಾತ್ಮಕವಾಗಿ ಮಾತನಾಡಿದ್ದಾರೆ ಅಲ್ಲಿನ ಮುಖ್ಯಮಂತ್ರಿಗಳು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಜೊತೆಗೆ ದೇಶದಲ್ಲಿ ನಾವು ಈ ಹಿಂದೆ ಆದಂಥ ಪರಿಸ್ಥಿತಿಗಳಾಗಿರ್ಬೋದು ಅಥವಾ ಒಂದಷ್ಟು ಘಟನೆಗಳಾಗಿರ್ಬೋದು. ನೋಡಿ, ಉದಾಹರಣೆಗೆ 40 ದಶಕಗಳಿಂದ ಸುಮಾರು 20,000 ಭಾರತೀಯರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಇವತ್ತು ಮಾಹಿತಿಯನ್ನು ಕೂಡ ಈ ಒಂದು ಸಭೆಯಲ್ಲಿ ಹಂಚಿಕೊಳ್ಳಲಾಗಿದೆ. 20,000 ಭಾರತೀಯರು 4 ದಶಕಗಳಲ್ಲಿ 20,000 ಭಾರತೀಯರು ಉಗ್ರರ ಕೈಯಿಂದ ಸಾವನ್ನಪ್ಪಿರೋದು. ಈ ವಿಚಾರ ಬಗ್ಗೆಯೂ ಕೂಡ ಈ ಒಂದು ಮೀಟಿಂಗ್ ನಲ್ಲಿ ಚರ್ಚೆ ಆಗಿರುವಂಥದ್ದು. ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಮೋದಿ ನೇತೃತ್ವದಲ್ಲಿ ನೀತಿ ಆಯೋಗದ ಮಹತ್ವದ ಸಭೆ ಬಳಿಕ ಮುಖ್ಯಮಂತ್ರಿಗಳ ಜೊತೆ ಮೋದಿ ಕುಶಲೋಪರಿ ಚರ್ಚೆಯನ್ನು ಮಾಡಿದ್ದಾರೆ. ತಮಿಳುನಾಡು ಸಿಎಂ ಸ್ಟಾಲಿನ್, ಆಂಧ್ರ ಸಿಎಂ ನಾಯ್ಡು, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಪಂಜಾಬ್ ಸಿಎಂ ಮಾನ್ ಎಲ್ಲರ ಗಮನವನ್ನ ಸೆಳೆದಂತಹ ಪ್ರಧಾನಿ ಮೋದಿ ಕುಶಲೋಪರಿ ಪ್ರತಿಪಕ್ಷ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಮೋದಿ ಜೊತೆ ಹೆಚ್ಚು ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಸಭೆಗೆ ಗೈರಾಗಿದ್ದಂತ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಭೆಗೆ ಗೈರಾಗಿದ್ದ. ಆಪರೇಷನ್ ಸಿಂಧೂರ ಬಳಿಕ ಇದು ಮೊದಲ ಮೀಟಿಂಗ್. ಸಭೆಗೆ ಹಲವು ರಾಜ್ಯದ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. ಸಿಎಂಗಳ ಜೊತೆ ಸಭೆ ನಡೆಸುತ್ತಿದ್ದಾರೆ ಮೋದಿ. ಜೊತೆಗೆ ಸ್ಟಾಲಿನ್ ಕೂಡ ಇಲ್ಲಿ ಇದ್ದಾರೆ, ಅವರು ಕೂಡ ಭಾಗಿಯಾಗಿದ್ದಾರೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಸಭೆಯಲ್ಲಿ ಇಲ್ಲ, ಗೈರಾಗಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಡೆಯುತ್ತಿರುವಂತಹ ಮೀಟಿಂಗ್, ಕುಶಲೋಪರಿ ಚರ್ಚೆ, ಭಾರತದ ಅಭಿವೃದ್ಧಿ, ರಾಜ್ಯಗಳ ಅಭಿವೃದ್ಧಿ, ಆಪರೇಷನ್ ಸಿಂಧೂರದ ಬಳಿಕ ಮಾಡುತ್ತಿರುವಂತಹ ಮಹತ್ವದ ಸಭೆ. ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಾ, ರಾಜ್ಯದ ಎಲ್ಲಾ ಸಿಎಂಗಳನ್ನು ಕೂಡ ಒಂದೇ ಜಾಗದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಆದರೆ ಸಿಎಂ ಸಿದ್ದರಾಮಯ್ಯನವರೇ ಇಲ್ಲ, ಗೈರಾಗಿದ್ದಾರೆ. ನೀತಿ ಆಯೋಗದ ಮಹತ್ವದ ಸಭೆ. ನಾವು ಜಿಡಿಪಿಯಲ್ಲಾಗಿರ್ಬೋದು, ಆರ್ಥಿಕತೆಯಲ್ಲಾಗಿರ್ಬೋದು, ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು, ನಾವು ಯಾವ ಸ್ಥಾನದಲ್ಲಿದ್ದೇವೆ, ಮತ್ತೆ ಅಲ್ಲಿಂದ ನಾವು ಎಷ್ಟಕ್ಕೆ ಜಿಗಿಯಬೇಕು, ಎಷ್ಟನೇ ಇಸ್ವಿಯಲ್ಲಿ 2025ರ ಇಸ್ವಿಯಲ್ಲಿ ನಾವು ಈ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ, ಅಭಿವೃದ್ಧಿಯಲ್ಲಿ ನಾವು ಹೀಗಿದ್ದೇವೆ,